ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವಾಗ ಹಾಗಲಕಾಯಿ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ತಲೆಕಾಲು ತಂದು ಕೊಟ್ಟಿದ್ದಾರೆ ನಮ್ಮ ಅಳಿಯ, ಅದನ್ನು ಸಾಂಬಾರು ಮಾಡ್ತೀನಿ. ಇವತ್ತಿನ ಲಾಗ್ ಸ್ಟಾರ್ಟ್ ಆಗಿದೆ ಇವಾಗ ಮಾರ್ನಿಂಗ್. ಹಾಯ್ ಗೈಸ್, ನೋಡಿ ನಾನು ಚೋಟುಗೆ, ನಾವು ಚೋಟು ಅಂತಿದ್ದು ದೈವಿತ್ ಅಂತವನ ಹೆಸರು, ಒಂದು ಸೈಕಲ್ ಇತ್ತು ಆಲ್ರೆಡಿ, ಬರ್ತಡೇಗೆ ಅವರಪ್ಪ ಕೊಡಿಸಿದ್ರು. ಮತ್ತೆ ಇವತ್ತು ಹೋಗ್ಬಿಟ್ಟು ಸ್ವಾತಂತ್ರ್ಯ ದಿನ ಬಂದಿದ್ದ ದಿವಸ ನನಗೆ ಸೈಕಲ್ ಕೊಡ್ಸಪ್ಪ ಅಂತ ಹೇಳ್ಬಿಟ್ಟು ಮತ್ತೆ ತೊಗೊಂಬಂದ. ನೋಡಿ ನಾನು ತರಲಿ ಒಮ್ಮಗೆ ಹೆಂಗೆ ಹೋಗ್ಕೂತಾನೆ ನೋಡಿ. ಬಾರು ಹಾಯ್ ಹೇಳು. ಹಾಯ್ ಗಾಯ್ಸ್ ಅನ್ನ. ನೋಡಿ ನೋಡಿ ಹೆಂಗೆ ಆಡ್ತಾನೆ. ಇನ್ನು ಶನಿವಾರ ಭಾನುವಾರ ಬಂತು ಅಂದರೆ ಇವಂದೇ ತರಲಾಟ. ಇನ್ನೊಬ್ಳು ಚೋಟ ಮೊಮ್ಮಗಳು ಬರ್ತಾಳೆ, ಅವ್ರ ಅಜ್ಜಿ ಮನೆಗೆ ಹೋಯ್ದಾಳೆ, ಇವತ್ತು ಬರ್ತಾಳೆ, ನಾಳೆ. ಎಲ್ಲ ಹೆಂಗೆ ಆಡ್ತಾರೆ ವೀಡಿಯೋ ಮಾಡಿ ಹಾಕಿದ್ದೀನಿ, ಅದರಲ್ಲಿ ಇದ್ದಾರಲ್ಲ ಅವರೇ. 2 ಜನ ಬೆಂಗಳೂರಿದ್ದಾರೆ, ಇನ್ನೊಂದು ಸಣ್ಣ ಮರಿ 5ನೇ ಮೊಮ್ಮಗ. ಇದು ತಲೆ ಪೂಜೆ ಮಾಡಿ ಮತ್ತೆ ಹಾಕ್ತೀನಿ ವಿಡಿಯೋನ ನೋಡಿ ಗೈಸ್. ನಿಮ್ಮ ಮನೇಲೂ ಮೊಮ್ಮಕ್ಳು ಹಿಂಗೆ ಆಡ್ತಾರಲ್ವ, ಪ್ರತಿಯೊಂದು ಮನೇಲೂ ಹಿಂಗೆ ಆಡ್ತಾರೆ ಮಕ್ಕಳೇ, ಹಂಗೆ ಇವತ್ತಿನ ಕಾಲದಲ್ಲಿ. ಇವತ್ತು ಸಂಡೇ ಅಲ್ವ, ನನ್ನ ಮೊಮ್ಮಕ್ಳು ಹೆಂಗೆ ಆಟ ಆಡ್ತಿರ್ತಾರೆ. ಪುಟಾಣಿ ಮೊಮ್ಮಗಳು ಅವ್ರ ಊರಿಗೆ ಹೋಗಿದ್ರು ಅಜ್ಜಿ ಮನೆಗೆ, ಅಲ್ಲಿಂದ ಇಲ್ಲಿಗೆ ಬಂದರು. ನೋಡಿ ಬೆಳಗ್ಗೆ ಬರಬೇಕಾದ್ರೆ ಮೊಮೋಸ್ ತಗೊಂಬಂದಾರೆ, ಬೆಳಗ್ಗೆ ಮೊಮೋಸ್ ತಿನ್ನೋಕ್ಕೆ. ನೋಡಿ ಯಾವ ಥರ ಇದೆ, ಫ್ರೆಂಚ್ ಫ್ರೈ ಮತ್ತು ಮೊಮೋಸ್ ತಗೊಂಬಂದಾರೆ. ಬೆಳಗ್ಗೆ ಅದನ್ನು ತೊಗೊಂಬಂದಿಯಾ? ಸಾಸ್ ತಂದಾರೆ ನೋಡಿ. ಬೆಳಗ್ಗೆ ನೀನು 9 ಗಂಟೆ ಆವಾಗಲೇ ಅವ್ರ ಅಪ್ಪನ ಹತ್ರ ತೆಗೆಸ್ಕೊಂಬಂದಾರೆ. ಹಾಯ್ ಮಾಡು. ಏನು ತೊಗೊಂಬಂದಿರಾ? ಯಾರು ಕೊಡಿಸಿದ್ದು? ನಿಮ್ಮಪ್ಪ ಕೊಡ್ಸಿದ್ರಾ? ನಿಮ್ಗಿದು ಇಷ್ಟನಾ ಅಮ್ಮು? ನಿಮ್ಗೆ ಇಷ್ಟನಾ ಇದು? ಮಾಡ್ಕೊಡ್ತೀನಿ ಇರು. ಹಾಯ್ ಗಾಯ್ಸ್, ಇವತ್ತು ತಲೆಕಾಲು ತರಿಸಿದ್ದೀನಿ ನೋಡಿ, ಹೆಂಗೆ ತರಿಸಿದ್ದೀನಿ. ನನ್ನ ಮಗಳು ಬಾಣ್ತಿ ಅಲ್ವಾ, ಅದಕ್ಕೆ ನಮ್ಮ ಅಳಿಯ ತಂದುಕೊಟ್ರು. ಬೆಳಗ್ಗೆನೆ ತಿಂಡಿ ಮಾಡಿ ಊಟಕ್ಕೆ ಮಾಡೋಣ ಅಂತ ಒಂದು ಕಡೆ ಕಾಲು ಸೂಪ್ ಮಾಡೋಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಇಲ್ಲೆಲ್ಲ ವಾಶ್ ಮಾಡಿ ಅಷ್ಟೊಂದಲ್ಲೆಲ್ಲ. ಮತ್ತು ಒಂದು ಸರಿ ಒಂದು ಕುದಿ ಬಿಸಿನೀರಲ್ಲಿ ಕಾಯಿಸಿ ಚೆಲ್ಲಬೇಕು, ಅವಾಗ ಒಂಥರ ಸುಟ್ಟರೆ ವಾಸನೆ ಬರೋಲ್ಲ. ಆ ಥರ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಈಗ ಮಸಾಲೆ ರೆಡಿ ಮಾಡ್ತೀವಿ ನೋಡಿ. ತಲೆಕಾಲು ಸಾಂಬಾರಿಗೆ 2 ಈರುಳ್ಳಿ, 2 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು. ಫಸ್ಟ್ ಇದನ್ನು ರುಬ್ಕೊಳ್ಳೋಣ. ಇವಾಗ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ. ಇವಾಗ ಈ ತಲೆಕಾಲನ್ನ ಇದಕ್ಕೆ ಇದು ಚೆನ್ನಾಗಿ ನೀರು ಸೀದ್ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಳ್ಳೋಣ. ಇದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಆನಂತರ ಖಾರದ ಪುಡಿ, ಸಾಂಬಾರು ಪುಡಿ ಹಾಕಿ ಒಂದು 4-5 ವಿಷಲ್ಲು ಕೂಗಿಸ್ತೀನಿ. ಆಮೇಲೆ ಕಾಯಿ ಖಾರನೂ ಹಾಕ್ತೀನಿ, ಕಾಯಿ ಮಸಾಲೆ ಎಲ್ಲ ಹಾಕಿರ್ತೀನಲ್ಲ ಅದನ್ನು ಹಾಕ್ತೀನಿ. ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಸಿಶುಂಠಿ ಎಲ್ಲ ಹಾಕಿ ಕುದಿಸ್ತಾ ಇದ್ದೀನಿ. ಸ್ವಲ್ಪ ಕುದ್ದಾಗಿದೆ, ನೀರು ಇದೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟಿದ್ದೀನಿ. ಇಲ್ಲಾಂದರೆ ಉಪ್ಪು ಹಿಡಿಯಲ್ಲ ಮಟನ್ನಿಗೆ, ಅದಕ್ಕೆ ಮೊದಲೇ ಹಾಕ್ಬಿಡ್ತೀನಿ. ಮತ್ತು 2 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು 2 kg ಇದೆ. ಸಾಂಬಾರು ಪುಡಿ 2 ಸ್ಪೂನ್ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಇದರಲ್ಲೇ ನೀರಲ್ಲೇ ಕುದಿಸ್ತೀನಿ, ಹಸಿ ವಾಸನೆ ಹೋಗೋ ತನಕ. ಕುದಿಸಾದ್ಮೇಲೆ ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು ಒಂದು 5-6 ವಿಷಲ್ ಬರೆಸ್ತೀನಿ. ನೆಕ್ಸ್ಟು ಕಾಯಿ ಖಾರ ಹಾಕ್ತೀನಿ. ಕಾಯಿಕಾಲಿಗೆ ಒಂದು ಅರ್ಧ ಇಷ್ಟು ಇದಿದೆ ನೋಡಿ, ಚಿಕ್ಕದು. ಇದರಲ್ಲಿ ಒಂದು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದು 2 ಸ್ಪೂನ್ ಕಡಲೆ, ಒಂದು ಸ್ವಲ್ಪ ಚಕ್ಕೆ ಲವಂಗ. ಇದು ಮಸಾಲೆ ಕಾಯಿ ಖಾರ ಅಂತೀವಲ್ಲ, ಇದನ್ನು ಈರುಳ್ಳಿ ಎಲ್ಲ ಬೆಂದಾಗಿದೆ. ಆಮೇಲೆ ಇದನ್ನು ನೆಕ್ಸ್ಟ್ ಹಾಕ್ಬಿಟ್ಟು ಮತ್ತಿನ್ನೊಂದು 2 ವಿಷಲ್ ಬರೆಸ್ತೀನಿ. ಇವಾಗ ಒಂದು ಕಡೆ ಕಬಾಬಿ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ 2ನೇ ಮೊಮ್ಮಗಳು ತಲೆಕಾಲು ಸಾಂಬಾರು ತಿನ್ನಲ್ಲ, ಅವಳ ಮಗನೂ. ಅದಕ್ಕೆ ಅವ್ರ ಯಜಮಾನ್ರಿಗೆ ಹೇಳ್ಬಿಟ್ಟು ಚಿಕನ್ ತರಿಸ್ಕೊಡಿದ್ರೆ ಇಲ್ಲಿದೆ. ಅರ್ಧ ಇದರಲ್ಲಿ ಕಬಾಬ್ ಮಾಡ್ತೀನಿ, ಅರ್ಧ ಚಾಪ್ಸ್ ಮಾಡ್ಕೊಡ್ತೀನಿ. ನಮ್ಮ ಮೊಮ್ಮಗನಿಗೆ ಚಾಪ್ಸ್ ಮತ್ತು ಕಬಾಬ್ ತುಂಬ ಇಷ್ಟ, ತಲೆಕಾಲು ಇಷ್ಟಪಡಲ್ಲ. ಹಾಗಾಗಿ ಒಂದು ಕಡೆ ತಲೆಕಾಲು ಸಾಂಬಾರು, ಒಂದು ಕಡೆ ಕಾಲು ಸೂಪು, ಮತ್ತು ಇನ್ನೊಂದು ಕಡೆ ಚಿಕನಿಗೆ ರೆಡಿ ಮಾಡ್ತಿದ್ದೀನಿ ಗ್ರೇವಿ ಮಾಡೋಕ್ಕೆ. ನೋಡಿ ಯಾವ ಥರ ಇದೆ. ಕಬಾಬ್ ಪೌಡ್ರು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಒಂದು ಮೊಟ್ಟೆ ಹಾಕ್ತೀನಿ, ಮತ್ತು ನೀರು ಹಾಕ್ತೀನಿ, ಕಲಿಸ್ಬೇಕು. ಆವಾಗ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಕಬಾಬು.
ತಲೆಕಾಲು ಸಾಂಬಾರು ಯಾವ ಥರ ಬಂದಿದೆ ಅಂದರೆ ಸೂಪರಾಗಿದೆಯಲ್ಲ, ತುಂಬ ಚೆನ್ನಾಗಿದೆ, ಟೇಸ್ಟು ತುಂಬ ಚೆನ್ನಾಗಿದೆ. ಮತ್ತು ಇವಾಗ ಕಬಾಬ್ ಮಾಡ್ತಾಯಿದ್ದೀನಿ ನೋಡಿ. ಕಬಾಬ್ ಎಷ್ಟು ಚೆನ್ನಾಗಿ ಬಂದಿದೆ, ಜ್ಯೂಸಿಯಾಗಿ ಬಂದಿದೆ ನೋಡಿ. ನಾನು ಹೇಳಿದ ಮೆಥಡಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಜ್ಯೂಸಿಯಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಆಹಾ, ತಿಂತಾಯಿದ್ರೆ ಹೆಂಗಿರುತ್ತೆ ಅಂದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಗೈಸ್. ಆಮೇಲೆ ನನ್ನ ಪೇಜ್ನ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು.